ಎರಡನೇದಾಗಿ, ಮೊದಲನೇದಾಗಿ ಅನುಸರಿಸುವಂಥದ್ದು, ನಡೆಯುವುದು, ನಡ್ಕೊಳ್ಳೋದು. ಮೊದಲು ನಮ್ಮ ನಡತೆ ಒಳ್ಳೆಯದಾಗಿರಬೇಕು. ಎರಡನೇದಾಗಿ ಸತ್ಯವಚನವನ್ನಾಡುವವನೇ, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನೇ, ಅಂಥವನು ನಾಲಿಗೆಯಿಂದ ಚಾಡಿ ಹೇಳಬಾರದು. ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಇವೆಲ್ಲವೂ ನಾಲಿಗೆಗೆ ಸಂಬಂಧಪಟ್ಟದಾಗಿವೆ. ಇದೆಲ್ಲವೂ ಕೂಡ ಮಾತಿಗೆ ಸಂಬಂಧಪಟ್ಟದಾಗಿದೆ. ಯಾರ್ಯಾರು ನಿತ್ಯವೂ ದೇವರೊಂದಿಗೆ ಜೀವಿಸಬೇಕೆಂದು ಆಶಿಸುತ್ತಾರೋ, ಯಾರ್ಯಾರು ಪರಲೋಕಕ್ಕೆ ಸೇರಬೇಕೆಂದು ಆಶಿಸುತ್ತಿದ್ದಾರೋ ಅಂಥವರು ಯಾವ ರೀತಿಯಾಗಿರಬೇಕೆಂದು ಹೇಳ್ತೇನೆ ಕೇಳ್ರಿ. ಪರಲೋಕಕ್ಕೆ ಹೋಗಬೇಕು, ಕರ್ತನೊಂದಿಗೆ ನಿತ್ಯವೂ ಇರಬೇಕೆಂದು ನೀವು ಆಶಿಸೋದಾದ್ರೆ ಬೈಬಲ್ ಹೇಳ್ತದೆ, ನಿಮ್ಮ ಬಾಯಿಂದ ನೀವು ಎಂದಿಗೂ ಸುಳ್ಳನ್ನೂ ಆಡಬಾರದೆಂದು. ಹೃದಯಪೂರ್ವಕವಾಗಿ ನಿಜವನ್ನು ನುಡಿಯುವವನೇ ಪರಲೋಕಕ್ಕೆ ಹೋಗ್ತಾನೆ. ಆದರೆ ಈ ದಿನ ಎಲ್ಲಿ ನೋಡಿದ್ರೂ ಸುಳ್ಳಾಡ್ತಾರೆ. ಗಂಡ ಬಾಯಿ ತೆರೆದ್ರೆ ಸುಳ್ಳಾಡ್ತಾನೆ, ಹೆಂಡತಿ ಬಾಯಿ ತೆರೆದ್ರೆ ಸುಳ್ಳಾಡ್ತಾಳೆ, ಮಕ್ಕಳು ಬಾಯಿ ತೆರೆದ್ರೆ ಸುಳ್ಳಾಡ್ತಾರೆ. ತಡ ಮಾಡಿ ಸ್ಕೂಲ್ನಿಂದಾಗಲಿ, ತಡ ಮಾಡಿ ಕ್ಲಾಸ್ನಿಂದಾಗಲಿ, ತಡ ಮಾಡಿ ಕಾಲೇಜ್ನಿಂದಾಗಲಿ ಬಂದ್ರೆ ತಂದೆ ಕೇಳ್ತಾನೆ, ಮಗನೇ ಯಾಕೆ ತಡ ಮಾಡಿ ಬಂದೆ? ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇತ್ತಪ್ಪ, ಟ್ಯೂಷನ್ ಜಾಸ್ತಿ ಹೊತ್ತು ತಗೊಂಡ್ರನ್ನುತ್ತಾನೆ. ಎಲ್ಲ ಸುಳ್ಳು. ಫಸ್ಟ್ ಶೋ ಸಿನಿಮಾಗೆ ಹೋಗಿ ಬರ್ತಾನೆ. ಫಸ್ಟ್ ಶೋ ಸಿನಿಮಾಗೆ ಹೋಗಿ ಕ್ಲಾಸ್ ಅಪ್ಪ, ಎಕ್ಸ್ಟ್ರಾ ಕ್ಲಾಸ್ ಅನ್ನುತ್ತಾನೆ. ಇವನಿಗೆ ಸಿನಿಮಾ ಒಂದು ಕ್ಲಾಸ್ ತರ ಇದೆ ನೋಡಿ. ಒಂದು ವೇಳೆ ಮಗಳೇನಾದ್ರೂ ತಡ ಮಾಡಿ ಬಂದಿದ್ದಕ್ಕೆ, ಯಾಕೆ ಮಗಳೇ ಇಷ್ಟು ತಡ ಮಾಡಿ ಬಂದೆ? ಅಪ್ಪ, ಡ್ಯಾಡಿ ಈ ದಿನ ನಾನು ಎಕ್ಸ್ಟ್ರಾ ಕ್ಲಾಸ್ನಲ್ಲಿ ಇರಬೇಕಾಯ್ತು ಡ್ಯಾಡಿ, ಹಾಗಾಗಿ ನಾನು ಟೈಮ್ಗೆ ಬರ್ಲಿಕ್ಕಾಗ್ಲಿಲ್ಲ ಡ್ಯಾಡಿ ಅನ್ನುತ್ತಾಳೆ. ಆದರೆ ಬರೀ ಸುಳ್ಮಾತು. ಎಕ್ಸ್ಟ್ರಾ ಕ್ಲಾಸ್ ಅಂದ್ರೆ ಏನ್ ಗೊತ್ತಾ? ಆ ಹುಡುಗಿ ಪ್ರೀತಿಸುವ ಹುಡುಗನೊಂದಿಗೆ ಪಾರ್ಕ್ನಲ್ಲಿ ಕೂಡೋದು, ಅದೇ ಎಕ್ಸ್ಟ್ರಾ ಕ್ಲಾಸ್ ಆ ಸಿಸ್ಟರ್ಗೆ. ಇಲ್ಲವೋ ಈ ದಿನ ತಂದೆಗೆ ಯಾಮರಿಸುವಂತಹ, ತಾಯಿಗೆ ಯಾಮರಿಸುವಂತಹ ತಮ್ಮ ತಂಗಿಯಂದಿರು ಫೀಸ್ ಕಟ್ತೇವೆ ಅಂತ ದುಡ್ಡು ತಕೊಂಡು ಹೋಗ್ತಾರೆ, ಫೀಸ್ ಕಟ್ಟಲಾರದೆ ಪಾಪಿಷ್ಟ ಕಾರ್ಯಗಳಿಗಾಗಿ ಬಳಸ್ತಾರೆ. ಇಲ್ಲ ಅಂತೀರಾ? ಗಂಡ ನೀಚವಾದ ಕಾರ್ಯ ಮಾಡ್ತಾನೆ, ಹೆಂಡತಿ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರೆ ಇನ್ನೆಲ್ಲಿಗೆ, ಡ್ಯೂಟಿಗೆ ಅನ್ನುತ್ತಾನೆ. ಏನ್ರಿ ಆ ದುಡ್ಡು ಏನ್ ಮಾಡಿದ್ರಿ? ಏನ್ ಮಾಡಿದ್ದೇನೆ? ಮಕ್ಕಳ ಕಾಲೇಜ್ಗೋ ಸ್ಕೂಲ್ಗೋ ಫೀಸ್ ಕಟ್ಟಿದ್ದೇನೆ ಅನ್ನುತ್ತಾನೆ. ಬರೀ ಸುಳ್ಮಾತು. ವೇಶ್ಯರ ಬಳಿಗೆ ಹೋಗಿ ನೀಚವಾದ ಕೆಲಸಗಳನ್ನು ಮಾಡ್ತಾ, ದುಡ್ಡೆಲ್ಲ ಹಾಳು ಮಾಡ್ತಾ, ಜೂಜಾಟಕ್ಕಾಗಿ ದುಡ್ಡೆಲ್ಲ ಹಾಳು ಮಾಡ್ತಾ, ಕೋಳಿ ಪಂದ್ಯಕ್ಕಾಗಿ ಅಂತ ಹೇಳಿ ದುಡ್ಡು ಹಾಳು ಮಾಡ್ತಾ, ನೀಚವಾದ ಕೆಲಸಗಳಿಗಾಗಿ ದುಡ್ಡು ಹಾಳು ಮಾಡ್ತಾ, ಹೆಂಡತಿ ಏನ್ರಿ ಸಂಬಳವೆಲ್ಲ ಏನಾಯ್ತು ಅಂತ ಕೇಳಿದ್ರೆ, ಏನಾಯ್ತು ಆ ₹1,00,000 ಅಂತ ಕೇಳಿದ್ರೆ, ಏನಾಯ್ತು ವ್ಯಾಪಾರದ ಲಾಭ ಅಂತ ಕೇಳಿದ್ರೆ, ಹಾಳು ಮಾಡಿರುವ ದುಡ್ಡಿನ ಕುರಿತು ಎಷ್ಟು ಸುಳ್ಳು ಹೇಳುವಂತಹ ಗಂಡಂದಿರಿಲ್ಲ. ಗಂಡ ಕಷ್ಟಪಟ್ಟು ಎಷ್ಟೋ ಪ್ರಯಾಸಪಟ್ಟು ದುಡಿದು ಸಂಬಳ ತಂದ್ರೆ, ಇರುವ ಸೀರೆಗಳು ಸಾಕಾಗಲ್ಲ ಅನ್ನದೇ, ಇರುವ ಬಂಗಾರ ಸಾಕಾಗಲಾರದೆ ಅನ್ನದೇ, ಇರುವ ಕಿವಿಯ ವಾಲೆಗಳು ಸಾಕಾಗದೆ, ಇರುವ ಆಭರಣಗಳು ಒಡವೆಗಳು ಸಾಕಾಗಲಾರದೆ, ಇನ್ನೂ ಬೇಕು ಅಂದುಕೊಂಡು ಇನ್ಸ್ಟಾಲ್ಮೆಂಟ್ ಮೇಲೆ ಕೊಂಡ್ಕೊಂಡು, ಏನ್ ಮಾಡ್ದ ಕಣೆ ಸಂಬಳ ಅಂತ ಕೇಳಿದ್ರೆ, ಏನ್ ಮಾಡ್ದೆ? ಮನೆಗೆ ಖರ್ಚು ಮಾಡ್ದೆ ಅನ್ನುತ್ತಾಳೆ. ಈ ರೀತಿಯಾಗಿ ಅನವಶ್ಯಕವಾಗಿ ದುಡ್ಡು ಖರ್ಚು ಮಾಡುವಂತಹ ಹೆಂಡತಿಯರು ಎಷ್ಟು ಜನ ಇಲ್ಲ? ಸುಳ್ಳು ಹೇಳುತ್ತಾ ಜೀವಿಸುವ ಹೆಂಡತಿಯರು, ಸುಳ್ಳು ಹೇಳುತ್ತಾ ಜೀವಿಸುವ ತಂದೆಯಂದರು, ತಾಯಿಯಂದರು, ಗಂಡಂದರು, ಹೆಂಡತಿಯರು ನರಕಕ್ಕೆ ಹೋಗ್ತಾರೆ. ಅದರಲ್ಲಿ ಸಂದೇಹವೇ ಇಲ್ಲ. ನಾವು ದೇವರ ಮಕ್ಕಳಾಗಿ ಜೀವಿಸುತ್ತಿರುವುದಾದ್ರೆ, ಜೀವಿಸಬೇಕೆಂದು ಆಶಿಸುತ್ತಿರುವುದಾದ್ರೆ ಯಾವತ್ತೂ ಕೂಡ ಸುಳ್ಳನ್ನು ಹೇಳಬಾರ್ದು. ಯಾಕೆಂದರೆ ಅವನು ಆದಿಯಿಂದಲೇ ಸುಳ್ಳುಗಾರನು. ಯಾರು? ಸೈತಾನನು. ಸುಳ್ಳಿಗೆ ಮೂಲಪುರುಷನು ಯಾರು? ಸೈತಾನನು. ನೀವು ಹೃದಯದಿಂದ ಸುಳ್ಳು ಹೇಳುತ್ತಿರುವಾಗ ನಿಮ್ಮೊಳಗೆ ಸೈತಾನನು ಹೇಳಿರುವಂತಹ ಸುಳ್ಳನ್ನು ನೀವು ಬಯಲ್ಪಡಿಸುತ್ತೀರಿ. ಸುಳ್ಳು ಹೇಳುವಂತಹ ಪ್ರತಿಯೊಬ್ಬನು ಸುಳ್ಳಿಗೆ ಮೂಲಪುರುಷನಾಗಿರುವ ಸೈತಾನನಿಗೆ ಮಗನಾಗಿದ್ದಾನೆ, ಸೈತಾನನಿಗೆ ಮಗಳಾಗಿದ್ದಾಳೆ. ಅದಕ್ಕಾಗಿಯೇ ನಿಮ್ಮ ಜೀವಿತದಲ್ಲಿ ಸಹೋದರ ಸಹೋದರಿ, ಸುಳ್ಳು ಹೇಳುವಂತವರಾಗಿ ನೀವು ಇರೋದಾದ್ರೆ ನೀವು ಪರಲೋಕಕ್ಕೆ ಹೋಗೋದಿಲ್ಲ. ಎಷ್ಟು ಜನ ಸುಳ್ಳು ಹೇಳಲಾರ್ದ ಹಾಗೆ ತಮ್ಮ ಉದ್ಯೋಗ ಮಾಡ್ತಿದ್ದಾರೆ, ಎಷ್ಟು ಜನ ಸುಳ್ಳು ಹೇಳಲಾರದಂತೆ ವ್ಯಾಪಾರ ಮಾಡ್ತಿದ್ದಾರೆ, ಎಷ್ಟು ಜನ ಸುಳ್ಳು ಹೇಳಲಾರದಂತೆ ಲಾಭ ಸಂಪಾದಿಸುತ್ತಿದ್ದಾರೆಂದು ಒಂದು ಸಾರಿ ಆಲೋಚಿಸಿರಿ. ಕಲ್ವರಿ ಟೆಂಪಲ್ನಲ್ಲಿ ಈ ಸಂದೇಶ ಕೊಟ್ಟಾಗ ಎಷ್ಟೋ ಜನ ತಮ್ಮಂದಿರು, ಎಷ್ಟೋ ಜನ ತಂಗಿಯಂದಿರು ನನ್ನ ಬಳಿಗೆ ಬಂದು ಹೇಳಿರುವ ಸಂದರ್ಭ ಏನೆಂದು ಗೊತ್ತಾ? ಅಣ್ಣ, ನನ್ನ ಉದ್ಯೋಗ ಸುಳ್ಳಿನಿಂದ ಕೂಡಿದಾಗಿತ್ತು, ಅದಕ್ಕೆ ಉದ್ಯೋಗ ಬಿಟ್ಟಿದ್ದೇನೆ ಅಂದ್ರು. ನಾನು ಮಾಡುವ ವ್ಯಾಪಾರ ಪ್ರತಿನಿತ್ಯವೂ ಸುಳ್ಳು ಹೇಳಲೇಬೇಕಿತ್ತು, ಆ ಉದ್ಯೋಗವನ್ನೇ ಬಿಟ್ಬಿಟ್ಟೆ. ಯಾಕೆಂದರೆ ನಾನು ದೇವರ ಮಗುವಾಗಿ ಜೀವಿಸಬೇಕೆಂದು ಆಶಿಸುತ್ತಿರೋದ್ರಿಂದ ಹೀಗೆ ಸುಳ್ಳು ಹೇಳುತ್ತಾ ಯಾವ ರೀತಿ ನಾನು ಜೀವಿಸ್ಲಿಕ್ಕಾಗುತ್ತೆ? ಅದಕ್ಕೆ ಉದ್ಯೋಗ ಬಿಟ್ಟೆ, ಆ ವ್ಯಾಪಾರ ಬಿಟ್ಟೆ. ಹಸುವೆಯಿಂದ ಆದರೂ ಇರುತ್ತೇನೆ, ಆದರೆ ಸುಳ್ಳು ಮಾತ್ರ ಹೇಳಲೆಂಬ ತೀರ್ಮಾನ ತೆಗೆದುಕೊಂಡೆ. ಯಾಕೆಂದರೆ ಈ ಸುಳ್ಳಿನಿಂದ ನಾಳಿನ ದಿನ ನಿತ್ಯವೂ ನರಕದಲ್ಲಿರಬೇಕಾಗ್ತದೆ. ನನಗೆ ಅಂತಹ ಜೀವಿತ ಬೇಡ. ಬದುಕಿರುವವರೆಗೂ ಸಾಧ್ಯವಾದರೆ ಅನ್ನ ಸಾರೆ ತಿನ್ನುತ್ತೇನೆ, ಅಷ್ಟೇ ಹೊರತು ಸುಳ್ಳು ಹೇಳುತ್ತಾ ದೇವರಿಂದ ಎಂದಿಗೂ ದೂರ ಆಗಲ್ಲ ಎಂದು ಹೇಳಿದ್ರು. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನಿಮ್ಮ ಸಂಪಾದನೆ ಸುಳ್ಳಿನಿಂದ ಕೂಡಿದಾಗಿರುವುದಾದ್ರೆ, ನಿಮ್ಮ ವ್ಯಾಪಾರ ಸುಳ್ಳಿನ ಮೇಲೆ ಆಧಾರಗೊಂಡಿರುವುದಾದ್ರೆ, ನಿಮ್ಮ ಕುಟುಂಬ, ನಿಮ್ಮ ಸಂಸಾರ ಸುಳ್ಳಿನಿಂದಲೇ ಸಾಗುತ್ತಿರುವುದಾದ್ರೆ, ತಕ್ಷಣವೇ ನಿಮ್ಮ ಜೀವಿತ ಸರಿಪಡಿಸಿಕೊಳ್ಳಬೇಕೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಸುಳ್ಳು ಹೇಳದವನಾಗಿರಬೇಕು. ನಂಬರ್ 2, ಚಾಡಿಗಳನ್ನು ನುಡಿಯಬಾರದು. ಚಾಡಿಗಳು ಅಂದರೆ ಏನೆಂದು ಹೇಳ್ತೇನೆ ಕೇಳಿ. ಸಾಧಾರಣವಾಗಿ ಚೇಳಿಗೆ ಕೊಂಡಿರ್ತವೆ. ಚೇಳಿಗಿರುವ ರೋಗ ಏನ್ ಗೊತ್ತಾ? ಅದು ಮೆಲ್ಲಗೆ ಬರುತ್ತೆ, ಬಂದು ಯಾರಿಗಾದ್ರೂ ಒಬ್ರಿಗೆ ಕಡಿಯುತ್ತೆ.
ಅದರ ಕೊಂಡಿ ಕೊನೆಗೆ ಕಚ್ಚಿದವರ ಕಾಲೊಳಗೆ ಸಿಕ್ಕಾಕೊಳ್ಳುತ್ತೆ. ಅದು ಮಾತ್ರ ಏನು ಗೊತ್ತಾಗದಂತೆ ಕಾಮಾಗಿ ಹೋಗ್ತದೆ. ಇದಕ್ಕೆ ಏನನ್ನುತ್ತಾರೆ ಗೊತ್ತಾ? ಚೇಳು ಕಡ್ದಿತು ಅನ್ನುತ್ತಾರೆ. ಕೊಂಡಿ ಚೇಳಿಗೇ ಇರುತ್ತೆ. ಚಾಡಿ ಹೇಳುವಂಥವ್ರು ಅಂದ್ರೆ ಈ ಚೇಳಿನಂಥವ್ರು ಎಂದರ್ಥ. ಇಂಥವ್ರು ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಮನೆಗೆ ಇವ್ರ ಮನೆಗೆ ಹೋಗ್ತಾರೆ. ಹೋಗಿ ಅಲ್ಲ ಸಲ್ಲದ ಸುದ್ದಿಗಳನ್ನೆಲ್ಲ ಸೇರಿಸಿ ಹೇಳ್ತಾರೆ. ಉದಾಹರಣೆಗೆ ಹೇಳ್ತೇನೆ ಕೇಳಿ. ಸಹೋದರಿಯರು ಸಾಧಾರಣವಾಗಿ ಏನ್ ಮಾಡ್ತಾರೆ? ಅಡಿಗೆ ಆದ ನಂತರ, ಮನೆ ಕೆಲಸ ಆದ ನಂತರ ಪಕ್ಕದ ಮನೆಗೆ ಹೋಗಿ, ಅಕ್ಕ ನಿಮಗೆ ಈ ವಿಷಯ ಗೊತ್ತಾ ಅನ್ನುತ್ತಾರೆ. ಯಾವ ವಿಷಯ? ಅದೇ ನಿಮ್ಮ ಗಂಡನ ಸಂಗತಿ. ನನ್ನ ಗಂಡನ ಸಂಗತಿ ನನ್ಗೊತ್ತಿಲ್ಲದೆ ನಿಮಗೆ ಹೇಗೆ ಗೊತ್ತಾಯ್ತು? ಅಯ್ಯೋ ಮೂರ್ಖಳೆ, ನಿನ್ಗೇನು ಗೊತ್ತಿಲ್ಲ. ಇರೋ ವಿಷಯ ಏನ್ ಗೊತ್ತಾ? ಏನಕ್ಕ, ನೀನ್ ಅಂದ್ಕೊಳ್ತಾ ಇದೀಯಲ್ಲವೇ ನೀನೇ ನಿನ್ನ ಗಂಡನಿಗೆ ಮೊಟ್ಟ ಮೊದಲ ಹೆಂಡತಿ ಎಂದು? ಹೌದು, ನಾನೇ ಮೊಟ್ಟ ಮೊದಲ ಹೆಂಡತಿ. ನಾನಿಲ್ಲದೆ ಇನ್ಯಾರಿದ್ದಾರೆ? ಅಯ್ಯೋ ನೀನಂತೂ ಚೆನ್ನಾಗಿದ್ದಿ. ನೀನ್ ಅಂದ್ಕೊಳ್ತಾ ಇದೀಯ ನಿನ್ನ ಗಂಡನಿಗೆ ನೀನೇ ಮೊಟ್ಟ ಮೊದಲ ಹೆಂಡತಿ ಎಂಬುದಾಗಿ. ಇರುವ ವಿಷಯವೇನೆಂದರೆ ನಿನ್ನ ಗಂಡನಿಗೆ ನೀನು ಎರಡನೇ ಹೆಂಡತಿಯಾಗಿದೆ ಅಂತೆ. ಮೊದಲ ಹೆಂಡತಿ ಬಗ್ಗೆ ಹೇಳದೆ ನಿನಗೆ ಮದುವೆ ಆಗಿದ್ದಾನೆ. ಅಷ್ಟಾದ್ರೂ ನಿನ್ ಸಂಸಾರದಲ್ಲಿ ಏನಾದ್ರೆ ನನಗೇನಂತೆ ಎಂದು ಹೇಳಿ ಹೋಗ್ತಾಳಷ್ಟೇ. ಕೆಲಸಕ್ಕೆ ಬಾರದವಳು. ಹೇಳೋದೆಲ್ಲ ಹೇಳ್ಬಿಟ್ಟು ನಿಮ್ ಕುಟುಂಬದಲ್ಲಿ ಏನಾದ್ರೆ ನನಗೇನು ಅಂತ ಹೇಳಿ ಸುಮ್ಮನೆ ಹೊರಟೋಗ್ತಾಳೆ. ಚಾಡಿ ಮೆಲ್ಲಗೆ ಹೋಗೋದು, ಪಾಪ ಪ್ರಶಾಂತವಾಗಿರುವ ಆ ಸಹೋದರಿಯನ್ನು ಕಡಿಯೋದು, ಆ ಕೊಂಡಿ ಆಕೆಯ ಹೃದಯದೊಳಗೆ ತೂರಿಸೋದು, ತನ್ನ ಪಾಡಿಗೆ ನಡ್ಕೊಂಡು ಹೋದ್ರೆ ಪಾಪ ಈ ಸಹೋದರಿ ಬದುಕುತ್ತಾಳೋ? ಅಯ್ಯೋ 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 ಅಯ್ಯೋ, ನನ್ನ ಗಂಡ ನನಗೆ ಮೋಸ ಮಾಡಿದಾನಂತೆ. ಮೊದಲೇ ಬೇರೆಯವಳೊಂದಿಗೆ ಮದುವೆ ಆಗಿದ್ದನಂತೆ. ಮದುವೆ ಆದ್ರೂ ಕೂಡ ನನಗೇನು ಹೇಳದಂತೆ ನನಗೂ ಮದುವೆ ಆಗಿದ್ದಾನೆ ಎಂದು ಯೋಚಿಸಿ ಪಾಪ ಆ ಸಹೋದರಿ ಬದುಕಲಿಕ್ಕಾಗುತ್ತದೋ? ಪ್ರಶಾಂತವಾಗಿ ಗಂಡನೊಂದಿಗೆ ಸಂಸಾರ ಮಾಡಬಲ್ಲಳೋ? ಮಕ್ಕಳನ್ನು ಬೆಳೆಸಬಲ್ಲಳೋ? ನಿರ್ದಾಕ್ಷಣ್ಯವಾಗಿ ಆ ಸಂಸಾರ ಒಡೆದು ಹೋಗುವುದಕ್ಕಾಗಿ ಈ ರೀತಿ ಚಾಡಿ ಹೇಳುವಂತವರು ಎಷ್ಟು ಜನ ಇಲ್ಲ? ಅಲ್ಲ ಸಲ್ಲದ ವಾರ್ತೆಯನ್ನು ಸೃಷ್ಟಿಸುವಂತವರು ಎಷ್ಟು ಜನ ಇಲ್ಲ? ಸಂಸಾರದಲ್ಲಿ ಕಿಚ್ಚು ಹಚ್ಚುವಂತವರು ಎಷ್ಟು ಜನ ಇಲ್ಲ? ದಯವಿಟ್ಟು ಗಮನಿಸಿರಿ, ನನ್ನ ಬೈಬಲ್ ಹೇಳ್ತದೆ ಏನೆಂದು. ದೇವರು ಕೂಡಿಸಿದವರನ್ನು ಮನುಷ್ಯರು ಬೇರ್ಪಡಿಸುವ ಹಾಗೆ ಇಲ್ಲ. ಸಹೋದರ ಸಹೋದರಿಯರೇ, ಕುಟುಂಬದಲ್ಲಿ ಕಿಚ್ಚು ಹಚ್ಚುವುದಾಗಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ ವ್ಯತ್ಯಾಸ ಭಿನ್ನಮತ ತರುವ ಹಾಗೆ ಮಾತಾಡುವುದಾಗಲಿ, ಆಲೋಚನೆ ಹೇಳುವುದಾಗಲಿ, ಅವರು ಬೇರ್ಪಡುವಂತೆ ಪ್ರಯತ್ನ ಮಾಡುವುದಾಗಲಿ ಯಾರೇ ಮಾಡಿದರೂ ಅವರು ಶಾಪಗ್ರಸ್ತರು. ಬೈಬಲ್ ಹೇಳ್ತದೆ ಸಮಾಧಾನ ಪಡಿಸುವವರು ಯಾರಾಗಿದ್ದಾರೆ? ಧನ್ಯರು, ಅವರು ದೇವರ ಮಕ್ಕಳಾಗಿದ್ದಾರೆ. ದೇವರ ಮಕ್ಕಳು ಏನ್ ಮಾಡ್ತಾರೆ? ಚಾಡಿ ಹೇಳುವುದಿಲ್ಲ. ಅಲ್ಲಿನ ವಿಷಯ ಇಲ್ಲಿ, ಇಲ್ಲಿನ ವಿಷಯ ಅಲ್ಲಿ. ಆ ಸೇವಕನ ಕುರಿತು ಈ ಸೇವಕನಿಗೆ, ಈ ಸೇವಕನ ಕುರಿತು ಆ ಸೇವಕನಿಗೆ. ಆ ಸಭೆಯಲ್ಲಿನ ವಿಷಯಗಳು ಈ ಸಭೆಗೆ, ಈ ಸಭೆಯಲ್ಲಿನ ವಿಷಯಗಳು ಆ ಸಭೆಗೆ. ಆ ಮನೆಯ ವಿಷಯಗಳು ಈ ಮನೆಗೆ, ಈ ಮನೆಯ ವಿಷಯಗಳು ಆ ಮನೆಗೆ. ಅವರ ಸಂಸಾರದ ಬಗ್ಗೆ ಇವರಿಗೆ, ಇವರ ಸಂಸಾರದ ಬಗ್ಗೆ ಅವರಿಗೆ ಹೇಳ್ಕೊಳ್ತಾರೆ. ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ. ಒಂದು ಗಾದೆ ಮಾತಿದೆ, ಏನ್ ಗೊತ್ತಾ? ಶುಭವಾರ್ತೆ ಅಂತೆ ಹೊರಗೆ ಹೋಗೋಣ ಅಂತ ಚಪ್ಪಲಿ ಹಾಕೊಳ್ಳೋದ್ರೊಳಗಾಗಿಯೇ ದುರ್ವಾರ್ತೆ ಅಂತೆ ಲೋಕವೆಲ್ಲ ತಿರುಗಿ ಮನೆಗೆ ಬಂದು ಈಗ ಹೋಗ್ತಿದೀಯಾ ನೀನು ಅನ್ನುತ್ತದಂತೆ. ಏನದು? ಶುಭವಾರ್ತೆ ಚಪ್ಪಲಿ ಹಾಕೊಂಡು ಹೊರಗೆ ಹೋಗೋಣ ಅಂದ್ಕೊಳ್ಳೋದ್ರೊಳಗಾಗಿ ದುರ್ವಾರ್ತೆ ಸುತ್ತಾಡಿ ಬರ್ತದಂತೆ. ಎಲ್ಲಿ? ಪ್ರಪಂಚವೆಲ್ಲ. ಈಗ ಹೋಗ್ತಾ ಇದೀಯಾ ನೀನು? ನಾನು ಆಲ್ರೆಡಿ ಹೋಗ್ಬಂದೆ. ಜಾಗ್ರತೆ. ಕೆಟ್ಟ ವಾರ್ತೆಗಳಿಗೂ ದುರ್ವಾರ್ತೆಗಳಿಗೂ ನೀವು ಉಪಯೋಗ ಮಾಡುವವರಾಗಿ ಇರಬಾರದು. ನೀವು ನಾನು ಕರೆಯಲ್ಪಟ್ಟಿರೋದು ಒಂದೇ ಒಂದು ವಾರ್ತೆಯನ್ನು ಸಾರಿ ಹೇಳುವುದಕ್ಕಾಗಿ. ಅದೇ ಯೇಸು ಕ್ರಿಸ್ತನ ಕುರಿತಾದ ಶುಭವಾರ್ತೆ, ಸುವಾರ್ತೆ. ಬೈಬಲ್ನಲ್ಲಿರುವ ವಾರ್ತೆ ಸಾರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಹೊರತು ಸೈತಾನನ ವಾರ್ತೆಗಳನ್ನು ಸಾರುವುದಕ್ಕಾಗಿ ಮಾತ್ರ ಅಲ್ಲವೇ ಅಲ್ಲ. ಯಾರು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಲ್ಲರು? ಯಾರು ದೇವರ ಸನ್ನಿಧಿಯಲ್ಲಿ ಅತಿಥಿಯಂತೆ ಇರಬಲ್ಲರು? ಚಾಡಿ ಹೇಳದಂಥವರು ದೇವರ ಮಕ್ಕಳಾಗಿ ಆತನ ಸನ್ನಿಧಿಯಲ್ಲಿ ನಿತ್ಯವೂ ಜೀವಿಸಬೇಕಾದ್ರೆ ನಿಮ್ಮ ನಾಲಿಗೆ ಸರಿಯಾಗಿರಬೇಕು. ಅನವಶ್ಯಕವಾದ ಮಾತುಗಳು, ಅನವಶ್ಯಕವಾದ ವಾದಗಳು, ಅನವಶ್ಯಕವಾದ ಹರಟೆಗಳು. ಬೈಬಲ್ ಹೇಳುತ್ತದೆ ವಿಸ್ತಾರವಾದ ಮಾತುಗಳಲ್ಲಿ ಪಾಪವು ಇರಲಾರದೆ ಇರೋದಿಲ್ಲವೆಂದು. ಕೇಳಿ ಸಹೋದರ ಸಹೋದರಿಯರೇ, ನಾವು ಎಷ್ಟು ಜಾಗರೂಕರಾಗಿ ನಮ್ಮ ನಾಲಿಗೆ ಕಾಪಾಡಿಕೊಳ್ತೇವೋ ಅಷ್ಟೇ ಒಳ್ಳೆಯದು ಎಂಬುದಾಗಿ ಬೈಬಲೇ ಹೇಳ್ತದೆ. ಯೋಬನ ಪುಸ್ತಕ 15ನೇ ಅಧ್ಯಾಯ 3ನೇ ವಚನ. ವ್ಯರ್ಥವಾದ ಸಂಭಾಷಣೆಯಿಂದ ವ್ಯಾಜ್ಯವಾಡುವುದು ಯುಕ್ತವೋ? ನಿಷ್ಪ್ರಯೋಜನವಾದ ಮಾತುಗಳಿಂದ ವಾದಿಸುವುದು ಯುಕ್ತವೋ? ಎಷ್ಟು ಜನ ಈ ವಾಕ್ಯ ಕೇಳುವವರಲ್ಲಿ ವಾದಿಸುವಂಥವರಿಲ್ಲ? ಸಹೋದರರೇ, ಯಾವಾಗ ನೋಡಿದ್ರು ನಿಮ್ಮ ಹೆಂಡತಿಯೊಂದಿಗೆ ವಾದಿಸ್ತಾ ಇರ್ತೀರಲ್ಲವೇ? ಸಹೋದರಿಯರೇ, ಯಾವಾಗ ನೋಡಿದ್ರು ನಿಮ್ಮ ಗಂಡನೊಂದಿಗೆ ವಾದಿಸ್ತಾ ಇರ್ತೀರಲ್ಲವೇ? ಕೆಲವೊಂದು ಆತ್ಮೀಕರಿಗೆ ಬೇರೆ ಏನು ಕೆಲಸವೇ ಇರಲ್ಲ, ಯಾವಾಗ ನೋಡಿದ್ರು ವಾದಿಸ್ತಾ ಇರ್ತಾರೆ. ಬೈಬಲ್ನಲ್ಲಿರುವ ವಿಷಯಗಳ ಕುರಿತು ವಾದಿಸ್ತಾ ಇರ್ತಾರೆ. ಅವರಿಗೆ ಗೊತ್ತಿರುವ 4 ತಪ್ಪು ಸಿದ್ಧಾಂತಗಳ ಕುರಿತು ಕಂಡವರೊಂದಿಗೆಲ್ಲ ವಾದಿಸ್ತಲೇ ಇರ್ತಾರೆ. ಬೈಬಲ್ನಲ್ಲಿ ಹೀಗಿದೆ ಅಲ್ಲವೇ? ಬೈಬಲ್ನಲ್ಲಿ ಹಾಗಿದೆ ಅಲ್ಲವೇ? ಆ ದಿನ ಅಲ್ಲವೇ? ಈ ದಿನ ಅಲ್ಲವೇ? ಅದು ಅಲ್ಲವೋ? ಇದು ಅಲ್ಲವೋ? ಆತ್ಮ ಅಲ್ಲವೋ? ಈ ಆತ್ಮ ಎಂದು ವಾದಿಸ್ತಾ ಇರ್ತಾರೆ. ಒಬ್ಬರನ್ನು ಕೂಡ ದೇವರ ಸನ್ನಿಧಿಗೆ ಅವರು ನಡೆಸುವುದಿಲ್ಲ. ಒಂದು ಆತ್ಮ ರಕ್ಷಿಸಲು ಕೈಲಾಗಲ್ಲ, ದೇವರ ಪ್ರೀತಿ ಕ್ರಿಯೆಯಲ್ಲಿ ತೋರಿಸಲು ಕೈಲಾಗಲ್ಲ. ಆದರೆ ವಾದಗಳಲ್ಲಿ ಮಾತ್ರ ಅಯ್ಯೋ ಎಷ್ಟೋ ಚೆನ್ನಾಗಿ ವಾದಿಸ್ತಾರೆ. ಕೇಳ್ತಿದ್ದೇನೆ, ಈ ದಿನ ವಾದಿಸುವಂತವರು ನಮ್ಮ ಮಧ್ಯೆ ಇದ್ದೀರಾ?
ವ್ಯರ್ಥವಾದ ವಾದಗಳಿಂದ ಸಮಯವನ್ನು ಹಾಳು ಮಾಡಿಕೊಳ್ಳುವಂಥವರು, ವ್ಯರ್ಥವಾದ ಮಾತುಗಳಿಂದ ಸಂಸಾರವನ್ನು ಹಾಳು ಮಾಡಿಕೊಳ್ಳುವಂಥವರು, ಅನವಶ್ಯಕವಾದ ವಿಷಯಗಳ ಕುರಿತು ಆರ್ಗ್ಯುಮೆಂಟ್ ಮಾಡುವಂತಹ ಗಂಡಂದಿರು ಹೆಂಡತಿಯರು ಇಲ್ಲ ಅಂತೀರಾ? ಸಹೋದರರೇ, ಕೇಳ್ತಿದ್ದೇನೆ. ಯಾವಾಗ ನೋಡಿದ್ರು ನಿಮ್ಮ ಹೆಂಡತಿಗೆ ಮಾತಾಡಿ ಮನಸ್ಸನ್ನು ನೋಯಿಸ್ತೀರಲ್ಲವೇ? ಯಾವಾಗ ನೋಡಿದ್ರು ನಿಮ್ಮ ಹೆಂಡತಿಗೆ ಮಾತಿನಿಂದ ನಿಂದಿಸ್ತಾ ಇರ್ತೀರಲ್ಲವೇ? ಯಾವತ್ತೋ ಏನೋ ನಡೆದಿದ್ದಕ್ಕಾಗಿ ಯಾವಾಗ ನೋಡಿದ್ರು ಕೂಡ ಅದರ ಕುರಿತಾಗಿಯೇ ಹೆಂಡತಿಗೆ ಕಾಡಿಸ್ತಾ ಇರ್ತೀರಲ್ಲವೇ? ಅದು ನಿಮಗೆ ಒಪ್ಪಲ್ಲ. ಹೆಂಡತಿಯೊಂದಿಗೆ ವಾದಿಸುವಂತವರು, ಮಾತಿನಿಂದ ವೇದನೆಗೊಳಿಸುವವರು ಪರಲೋಕಕ್ಕೆ ಹೋಗೋದಿಲ್ಲ. ಗಂಡನಿಗೆ ವೇದನೆಗೊಳಿಸುವವರು, ಮಾತಿನಿಂದ ಮನಸ್ಸು ನೋಯಿಸುವಂತವರು, ನಿಂದಿಸುವಂತವರು ಪರಲೋಕಕ್ಕೆ ಹೋಗಲ್ಲ. ತಂದೆಯೊಂದಿಗೆ ತಾಯಿಯೊಂದಿಗೆ ವಾದಿಸುವಂತಹ ಮಕ್ಕಳೇ ಜಾಗ್ರತೆ. ಡೋಂಟ್ ಆರ್ಗ್ಯೂ ವಿತ್ ಯುವರ್ ಪೇರೆಂಟ್ಸ್. ನಿಮ್ಮ ತಂದೆ ತಾಯಿಗಳೊಂದಿಗೆ ಆರ್ಗ್ಯುಮೆಂಟ್ ಮಾಡಬೇಡಿ, ವಾದಗಳಿಟ್ಕೊಳ್ಬೇಡಿ, ಜಗಳವಾಡಬೇಡಿರಿ. ಯಾಕೆಂದರೆ ಅದು ವಾಕ್ಯಕ್ಕೆ ವಿರುದ್ಧ. ಒಂದು ದಿನ ನಾನು ಟ್ರೈನಲ್ಲಿ ಹೋಗ್ತಿದ್ದೆ. ಅದು ಸಿಕಿಂದ್ರಾಬಾದ್ ಸ್ಟೇಷನ್ಗೆ ತಲುಪಿತು. ಹಾಗೆ ತಲುಪಿದಾಗ ವೃದ್ಧ ದಂಪತಿಗಳು, ಆಕೆಗೆ ಬಹುಶಃ 65 ವರ್ಷ ವಯಸ್ಸಿರುತ್ತೆ, ಆತನಿಗೆ 70 ವರ್ಷ ಇರುತ್ತೆ. ಸಿಕಿಂದ್ರಾಬಾದ್ ಸ್ಟೇಷನ್ ಈಗ ಬಂದಿದೆ, ಎದ್ದೇಳ್ರಿ ಅಂತ ಎಲ್ಲರಿಗೂ ಎಬ್ಬಿಸ್ತಾ ಇದ್ರು. ಆ ವ್ಯಕ್ತಿ ಪಾಪ ಕೆಳಗಡೆಯಿಂದ ಬ್ಯಾಗ್ ಹೊರಗಡೆ ತೆಗೆದದ್ದಕ್ಕೆ ಒಳಗಡೆ ಇರುವಂತಹ ಪಿಕ್ಕಲು ಉರುಳಿತು ಅಷ್ಟೇ. ಎಣ್ಣೆ ಸುರಿಯುತ್ತಾ ಇತ್ತು. ಅದನ್ನು ನೋಡ್ದಳು ಹೆಂಡತಿ. ಏನ್ರಿ, ಏನು ನೀವು ರಾತ್ರಿ ಸರಿಯಾಗಿ ಮುಚ್ಚಲಿಲ್ಲವೋ ಅಂದಳು. ನಾನು ರಾತ್ರಿ ಸರಿಯಾಗಿ ಮುಚ್ಚಿದೇನಲ್ಲವೇ? ಒಂದು ಕೆಲಸ ಸರಿಯಾಗಿ ಮಾಡಲ್ಲ ನೀವು? ನೋಡಿ ಹೇಗೆ ಸುರಿತಿದೆ ಅದು. ಹೌದು, ಎಣ್ಣೆ ಸುರಿತಾ ಇದೆ, ನನಗೂ ಗೊತ್ತಿಲ್ಲ. ನೋಡ್ತಾ ನಿಂತಿದ್ರೆ ಯಾಕೆ? ಸೋರ್ತಾ ಇದೆಯಲ್ಲವೇ? ಅದೇ ಸೋರ್ತಾ ಇದೆ, ನನ್ಗೇನ್ ಮಾಡಣತಿ? ಕೆಳಗಿಟ್ಟಿದೆ, ನನ್ಗೇನ್ ಮಾಡಂತ ಯಾಕೆ ಅಂತೀರಿ? ನೀವು ಬಿಟ್ರೆ ಯಾರು ಮಾಡ್ತಾರೆ? ಬೇಗ ಮಾಡಿ. ಅಯ್ಯಯ್ಯಯ್ಯಯ್ಯಯ್ಯೋ, ಸ್ವಲ್ಪ ಮೆಲ್ಲಗ್ ಮಾತಾಡ ಕಣೆ, ಎಲ್ರೂ ನಮ್ಗೆ ನೋಡ್ತಿದ್ದಾರೆ, ಸ್ವಲ್ಪ ಸುಮ್ನಿರು. ಏನ್ ಸುಮ್ನೆ ಇರೋದು? ಅಷ್ಟೇ ಎಣ್ಣೆ ಸುರಿತಾ ಇದ್ರೆ ಹೇಗೆ ಸುಮ್ನೆ ಇರ್ಲಿ ನಾನು? ಎಣ್ಣೆ ಸುರಿದಿತ್ತಷ್ಟೇ. ಆ ದಿನ ಪ್ರಪಂಚವೇ ಮುಳುಗೋಯ್ತು. ಅಷ್ಟೇ ಅಲ್ಲವೇ? ಜಾಗ್ರತೆ ಗಂಡ ಹೆಂಡತಿಯರೇ. ಅನವಶ್ಯಕವಾದ ವಿಷಯಗಳಿಗಾಗಿ ವ್ಯಾಜ್ಯವಾಡುವುದು ಯುಕ್ತವೋ? ಅನವಶ್ಯಕವಾದ ಆರ್ಗ್ಯುಮೆಂಟ್ಸ್ಗಳು ಯುಕ್ತವೋ? ಈ ದಿನ ಎಷ್ಟೋ ಸಂಸಾರಗಳಲ್ಲಿ ಆರ್ಗ್ಯುಮೆಂಟ್ಸ್ಗಳಿವೆ. ಸಣ್ಣ ವಿಷಯಕ್ಕಾಗಿ ದೊಡ್ಡ ಜಗಳ ಮಾಡ್ತಾರೆ. ಜಗಳವೇ ಜಗಳ. ಒಬ್ಬ ಸಹೋದರಿ ಬಂದು ನನಗೆ ಹೇಳ್ತಾಳೆ, ಅಯ್ಯ, ನಮ್ಮ ಮಗನೂ ಸೊಸೆ ಬಿಟ್ಟೋಗಿದ್ದಾರೆ. ಯಾಕೆ? ನಮ್ಮ ಮಗ ತನ್ನ ಹೆಂಡತಿಗೆ ದೋಸೆ ಹಾಕು ಅಂದನಂತೆ. ಆಕೆಯೇನೋ ಪೂರಿ ಹಾಕದಳಂತೆ. ಕೋಪಗೊಂಡು ದೋಸೆ ಹಾಕಂದ್ರೆ ಪೂರಿ ಹಾಕ್ತೀಯಾ ಅಂತ ಸಿಟ್ಟಿನಿಂದ ಮನೆಯಿಂದ ಹೊರಗೆ ಹಾಕದನಂತೆ. ಅಯ್ಯೋ ದುರ್ಮಾರ್ಗಿಯೇ, ದೋಸೆ ಹಾಕಲಾರದಕ್ಕೆ ಹೊರಡಿಸಿ ಬಿಡ್ತಾನು. ಅದಕ್ಕೋಸ್ಕರ ದಿನವಿಡೀ ಜಗಳ ಅಂತೆ. ಅದಕ್ಕಾಗಿ ಮನೆಯಿಂದ ಹೊರಗೆ ಹಾಕದನಂತೆ. ಬೈಬಲ್ ಹೇಳ್ತದೆ, ವ್ಯರ್ಥವಾದವುಗಳಿಗಾಗಿ ವ್ಯಾಜ್ಯವಾಡುವುದು ಯುಕ್ತವೋ? ಕೆಲಸಕ್ಕೆ ಬಾರದ ವಿಷಯಗಳಿಗಾಗಿ ವ್ಯಾಜ್ಯವಾಡುವುದು ಯುಕ್ತವೋ? ಇನ್ನೇನಿದೆ ನೋಡೋಣ ಬನ್ನಿ, ಓದುತ್ತೇನೆ ಕೇಳಿ. ನೀವು ಭಯಭಕ್ತರನ್ನು ಹಾಳು ಮಾಡ್ತಾ ಇದ್ದೀರಿ. ಸಹೋದರ ಸಹೋದರಿಯರೇ, ನೀವು ಪ್ರಾರ್ಥಿಸುವವರಾಗಿರೋದಾದ್ರೆ, ಸಭೆಗೆ ಹೋಗುವವರಾಗಿರೋದಾದ್ರೆ ನಿಮ್ಮ ಮನೆಯಲ್ಲಿ ಜಗಳಗಳು ಇರಬಾರ್ದು. ವಾದಗಳನ್ನು ಮಾಡುವವರಾಗಿ ಇರಬಾರ್ದು. ಹಾಗೆ ವಾದಿಸುವ ಗಂಡ, ವಾದಿಸುವ ಹೆಂಡತಿ, ಹಾಗೆ ವಾದಿಸುವ ಸೇವಕನು, ವಾದಿಸುವ ಆತ್ಮಿಕನು ಭಯಭಕ್ತರನ್ನು ವ್ಯರ್ಥಗೊಳಿಸುತ್ತಾರೆ. ದೇವರ ಮೇಲಿರುವ ಭಯವನ್ನು, ಭಕ್ತಿಯನ್ನು ವ್ಯರ್ಥ ಮಾಡಿಕೊಳ್ತಾನೆ. ಇನ್ನೊಂದು ಮಾತು ಕೂಡ ಬರೆಯಲಾಗಿದೆ, ಏನೆಂದು ನೋಡಿ. ನೀವು ಭಯಭಕ್ತರನ್ನು ವ್ಯರ್ಥಗೊಳಿಸುತ್ತೀರಿ, ದೇವರ ಕುರಿತಾದ ಧ್ಯಾನವನ್ನು ಹೀನಪಡಿಸುತ್ತೀರಿ. ನಿನ್ನ ಮಾತಿನಿಂದಲೇ ನಿನ್ನ ಪಾಪವು ಗೊತ್ತಾಗುವುದು. ವಂಚಕರು ನುಡಿದಂತೆ, ಏನಂತೆ? ವಂಚಕರು ನುಡಿದಂತೆ ನೀನು ನುಡಿಯುತ್ತಿ. ನಾನು ಅಲ್ಲ, ನಿನ್ನ ಮಾತುಗಳೇ ನಿನ್ನನ್ನು ಅಪರಾಧಿ ಎಂದು ನಿರ್ಣಯಿಸುತ್ತವೆ. ನಿನ್ನ ತುಟಿಗಳೇ ನಿನ್ನ ವಿರುದ್ಧ ಅಪರಾಧ ಹೊರಿಸುತ್ತಿವೆ ಎಂದು ಬೈಬಲ್ ಹೇಳ್ತದೆ. ಬಾಯಿಗೆ ಬಂದ ಮಾತೆಲ್ಲ ಆಡಬೇಡಿರಿ, ಬಾಯಿಗೆ ಬಂದ ಹೊಲಸು ಮಾತೆಲ್ಲ ನುಡಿಯಬೇಡಿರಿ. ಯಾಕೆಂದರೆ ನಿಮ್ಮ ತುಟಿಗಳೇ ನಿಮ್ಮ ವಿರುದ್ಧ ಸಾಕ್ಷಿ ಕೊಡುತ್ತವೆ. ನಿಮ್ಮ ತುಟಿಗಳೇ, ನಿಮ್ಮ ನಾಲಿಗೆಯೇ ನ್ಯಾಯ ತೀರ್ಪಿನ ದಿನದಲ್ಲಿ ನಿಮ್ಮ ಕುರಿತು ಸಾಕ್ಷಿ ಕೊಡ್ತವೆ. ಏನೆಂದು? ಇದು ಕೆಲಸಕ್ಕೆ ಬಾರದ ನಾಲಿಗೆ ಎಂದು. ಇವನದು ಕೆಲಸಕ್ಕೆ ಬಾರದ ಹೊಲಸಾದ ಕೆಟ್ಟ ನಾಲಿಗೆ. ಕೋಪ ಬಂದ್ರೆ ಎದುರಿರೋದು ತಾಯಿ ಇದ್ದಾಳೋ ಹೆಂಡತಿ ಇದ್ದಾಳೆ ಎಂದು ನೋಡಲ್ಲ, ಬಾಯಿಗೆ ಬಂದಂತೆ ಮಾತಾಡ್ತಾನೆ. ಕೋಪ ಬಂದ್ರೆ ಎದುರಿರೋದು ಹೆಂಡತಿಯೋ ಮಗಳೋ ಎಂದು ನೋಡಲ್ಲ, ಇಷ್ಟ ಬಂದಂತೆ ಮಾತಾಡ್ತಾನೆ. ಕೆಲವೊಂದು ತಂಗಿಯಂದಿರು ಬಂದು ಹೇಳ್ತಾರೆ, ನಮ್ಮ ಅಪ್ಪನಿಗೆ ಕೋಪ ಬಂದ್ರೆ ನೋಡ್ಬೇಕಣ, ನಮ್ಮ ಅಪ್ಪನಿಗೆ ಕೋಪ ಬಂದ್ರೆ ಅಣ್ಣ ತನ್ನ ಹೆಂಡತಿಯೊಂದಿಗೆ ಮಾತಾಡ್ತಿದ್ದಾನೋ ಮಗಳೊಂದಿಗೆ ಮಾತಾಡ್ತಿದ್ದಾನೆಂದು ಕೂಡ ನೋಡಲ್ಲ, ಯಾರು ಏನೆಂದು ನೋಡಲ್ಲ. ಅಷ್ಟು ಅಸಭ್ಯವಾಗಿ ನಮ್ಮ ಅಪ್ಪ ಮಾತಾಡ್ತಾರಣ ಅನ್ನುತ್ತಾರೆ. ಇದೀರಾ ಈ ದಿನ? ಕೋಪದಿಂದ ತುಂಬಿಕೊಳ್ತಾ ಇಷ್ಟ ಬಂದಂತೆ ಬೈದಾಡಿಕೊಳ್ಳುವವರು, ಇಷ್ಟ ಬಂದಂತೆ ಮಾತಾಡುವವರು, ಮೇಲಿಂದ ಆತ್ಮಿಕರು ಎಂದು ಹೇಳ್ಕೊಳ್ಳೋದು, ಮೇಲಿಂದ ಸಭಾ ಹಿರಿಯನು, ಮೇಲಿಂದ ಸೇವಕನು ಅಂತ, ಮೇಲಿಂದ ಸಾಕ್ಷಿ ಅಂತ ಹೇಳ್ಕೊಳ್ತಾ ಇರ್ತೀರಿ. ಸಾಕ್ಷಿ ಅಂತ ಹೇಳ್ಕೊಳ್ತೀರಿ, ಸಾಕ್ಷಿ ಹೇಳುವುದಕ್ಕಾಗಿ ಹೆಮ್ಮೆಯಿಂದ ಬಂದು ಮೈಕ್ ಹಿಡ್ಕೊಳ್ತೀರಿ. ಆದರೆ ಕೋಪ ಬಂದ್ರೆ ಸಾಕು, ಇಷ್ಟ ಬಂದಂತೆ ಹೊಲಸು ಮಾತಾಡ್ತೀರಿ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಇದು ನಿಮಗೆ ಯುಕ್ತವೋ? ನಿಮ್ಮ ನಾಲಿಗೆಯನ್ನು ವಂಚನೆಯ ಮಾತುಗಳಿಂದ ತುಂಬಿಸಿಕೊಳ್ಳದೆ, ಸುಳ್ಳನ್ನು ಹೇಳದೆ, ಚಾಡಿ ಹೇಳದೆ, ನಿಂದೆಗಳನ್ನು ಹೋರಿಸದೆ, ತನ್ನ ನಾಲಿಗೆ ಹತೋಟಿಯಲ್ಲಿಟ್ಕೊಳ್ಳುವಂತವನೇ, ಜಾಗರೂಕನಾಗಿರುವವನೇ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ತಾನೆ.
ಈ ದಿನ ಒಂದು ವೇಳೆ ನಿಮ್ಮ ನಾಲಿಗೆ ಸರಿಯಾಗಿಲ್ಲದಿದ್ದರೆ ನಿಮ್ಮ ಮನೆ ಸರಿಯಾಗಿರೋದಿಲ್ಲ. ನಿಮ್ಮ ನಾಲಿಗೆ ಸರಿಯಾಗಿಲ್ಲದಿದ್ದರೆ ನಿಮ್ಮ ಉದ್ಯೋಗ ಸರಿಯಾಗಿರಲ್ಲ. ನಿಮ್ಮ ನಾಲಿಗೆ ಸರಿಯಾಗಿಲ್ಲದಿದ್ದರೆ ನಿಮ್ಮ ವ್ಯಾಪಾರ ಸರಿಯಾಗಿರೋದಿಲ್ಲ. ಎಷ್ಟೋ ಜನ ನಾಲಿಗೆಯಿಂದ ಒಳ್ಳೆ ಮಾತಾಡಲಾರ್ದಕ್ಕೆ ಉದ್ಯೋಗ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ನಾಲಿಗೆಯಿಂದ ಒಳ್ಳೆ ಮಾತಾಡದೆ ಸಂಸಾರ ಒಡ್ಕೊಂಡಿದ್ದಾರೆ. ಎಷ್ಟೋ ಜನರು ನಾಲಿಗೆಯಿಂದ ಸರಿಯಾಗಿ ನುಡಿಯದೆ ಸಭೆಯಲ್ಲಿ ಸಾಕ್ಷಿ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ನಾಲಿಗೆಯಿಂದ ಸರಿಯಾಗಿ ಮಾತಾಡದೆ ಸಭೆಯಿಂದಲೂ ಕೂಡ ದೂರ ಆಗ್ಬಿಟ್ಟಿದ್ದಾರೆ. ನೀವು, ನಾನು, ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಯೋಗ್ಯರಾಗಿ ಒಂದು ವೇಳೆ ಜೀವಿಸಬೇಕಾದರೆ ನಾಲಿಗೆಯನ್ನು ಬಹುಜಾಗರೂಕರಾಗಿ ಕಾಪಾಡಿಕೊಳ್ಳಬೇಕು. ವಂಚನೆಯ ಮಾತುಗಳನ್ನು ನಮ್ಮ ನಾಲಿಗೆಯಿಂದ ನುಡಿಯಬಾರದು. ಹೊಲಸು ಮಾತುಗಳು, ಪೋಕಿರಿಯ ಮಾತುಗಳು, ಸರಸೋಕ್ತಿಗಳು ನಮ್ಮ ನಾಲಿಗೆಯಿಂದ ಎಂದಿಗೂ ಬರಬಾರದು. ಯಾಕೆಂದರೆ ನಮ್ಮ ದೇವರು ಪರಿಶುದ್ಧನಾಗಿರೋದ್ರಿಂದ ನಮ್ಮ ನಾಲಿಗೆಯು ಪರಿಶುದ್ಧವಾಗಿರಬೇಕು. ಯಾಕೆಂದರೆ ಹೃದಯದೊಳಗೆ ಏನಿದೆಯೋ ಅದನ್ನೇ ನಾಲಿಗೆ ನುಡಿಯುತ್ತದೆ. ಹೃದಯ ಪರಿಶುದ್ಧವಾಗಿರುವುದಾದರೆ ನಾಲಿಗೆ ಪರಿಶುದ್ಧವಾಗಿರುತ್ತದೆ. ಹೃದಯ ದುಷ್ಟತ್ವದಿಂದ ತುಂಬಿಕೊಂಡರೆ, ಪಾಪದಿಂದ ತುಂಬಿಕೊಂಡರೆ ನಾಲಿಗೆ ಕೂಡ ಪಾಪದಿಂದ ತುಂಬಿಕೊಳ್ತದೆ. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ನಾಲಿಗೆ ಜಾಗರೂಕರಾಗಿ ಕಾಪಾಡಿಕೊಳ್ಳಿರಿ. ನಿಮ್ಮ ಮಾತಿನ ವಿಧಾನ ಜಾಗರೂಕರಾಗಿ ಕಾಪಾಡಿಕೊಳ್ಳಿ. ಹಾಗೆ ಇಟ್ಕೊಳ್ಳದೆ ಇದ್ದರೆ ದೇವರ ಸನ್ನಿಧಿಯಲ್ಲಿ ನೀವು ಕಾಣಿಸಿಕೊಳ್ಳುವುದೇ ಇಲ್ಲ. ಕೊನೆಯದಾಗಿ, ಮೊದಲನೇದಾಗಿ ಹೇಳಿದೇನು? ನಡತೆ. ಎರಡನೇದಾಗಿ ಹೇಳಿದೇನು? ಮಾತು. ಮೂರನೇದಾಗಿ ನೋಡಿಕೊಳ್ಳೋದೇನೆಂದ್ರೆ ಕ್ರಿಯೆ. ಏನದು? ವಾಕ್, ವರ್ಡ್ ಅಂಡ್ ವರ್ಕ್. ನಡತೆ, ಮಾತು, ಕ್ರಿಯೆ. ಕ್ರಿಯೆ ಏನೆಂದು ಬೇಗನೆ ಹೇಳ್ತೇನೆ ಕೇಳ್ರಿ. 15ನೇ ಕೀರ್ತನೆ 5ನೇ ವಚನ. ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಕ್ರಿಯೆ. ಇದ್ದೀರಾ ನಮ್ಮ ಮಧ್ಯೆ ಬಡ್ಡಿಗಾಗಿ ದುಡ್ಡು ಕೊಡುವಂಥವರು? ಬಡ್ಡಿ ವ್ಯಾಪಾರ. ಅದು ಆತ್ಮೀಕತೆ ಅಲ್ಲವೇ? ಅಲ್ಲ. ಕೊಡುವಂಥದ್ದು, ಬಡ್ಡಿಗೆ ಕೊಡುವಂಥದ್ದು. 3 ರೂಪಾಯಿ ಬಡ್ಡಿ, 5 ರೂಪಾಯಿ ಬಡ್ಡಿ, ಎದುರುಗಡೆ ಇರುವವನ ಸೊಂಟ ಮುರಿಯುವವರೆಗೂ ಬಡ್ಡಿ. ಈ ದಿನ ವಾಕ್ಯ ಕೇಳುವವರಲ್ಲಿ ಅಂಥವ್ರು ಯಾರಾದರೂ ಇದ್ದೀರಾ? ಜಾಗ್ರತೆ. ದೇವರ ಮಗುವಾಗಿ, ಕ್ರೈಸ್ತನಾಗಿ, ಕ್ರೈಸ್ತಳಾಗಿ ಬಡ್ಡಿಗಳಿಗಾಗಿ ದುಡ್ಡು ಕೊಡುತ್ತಾ, ದುಡ್ಡು ತಕ್ಕೊಂಡವರ ಸೊಂಟ ಮುರಿಯುವವರೆಗೂ ಅವರನ್ನು ವೇದನೆಗೊಳಿಸುತ್ತಾ, ಬಾಧಿಸುತ್ತಾ, ಅವರಿಗಿರುವ ಆಸ್ತಿ ಪಾಸ್ತಿಗಳನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾ ಜೀವಿಸುವಂಥದ್ದು ಆತ್ಮಿಕನಿಗೆ ಯುಕ್ತವೇ ಅಲ್ಲ. ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು. ಲಂಚ ತೆಗೆದುಕೊಳ್ಳುವಂಥದ್ದು ಎರಡನೇ ಮಾತು. ಕೊಡುವ ವಿಷಯದಲ್ಲಿ ಜಾಗ್ರತೆ, ತೆಗೆದುಕೊಳ್ಳುವ ವಿಷಯದಲ್ಲಿ ಜಾಗ್ರತೆ. ಕೊಡುವ ವಿಷಯದಲ್ಲಿ ಜಾಗ್ರತೆ, ಸಂಪಾದಿಸುವ ವಿಷಯದಲ್ಲಿ ಜಾಗ್ರತೆ. ಆತ್ಮಿಕರಾಗಿ ಜೀವಿಸುವ ಸಹೋದರ ಸಹೋದರಿಯರೇ, ನಿಮ್ಮ ಸಂಪಾದನೆ ಅದು ಪಾಪದಿಂದ ಕೂಡಿರುವ ಸಂಪಾದನೆಯಾಗಿರಬಾರದು. ಅಕ್ರಮವಾಗಿ ಎಂದಿಗೂ ಕೂಡ ನೀವು ಸಂಪಾದಿಸಬಾರದು. ಬಡ್ಡಿಗಾಗಿ ದುಡ್ಡು ಕೊಡಬಾರದು, ಲಂಚವನ್ನು ತೆಗೆದುಕೊಳ್ಳಬಾರದು. ಇದೇ ವಿಷಯವನ್ನು ಮತ್ತೊಂದು ಸ್ಥಳದಲ್ಲಿ ಬೈಬಲಲ್ಲಿ ತೋರಿಸ್ತೇನೆ. ಯೆಹೆಜ್ಕೇಲ 22:12. ನನ್ನನ್ನು ಮರೆತು ಹೋಗಿ ನರಹತ್ಯಕ್ಕಾಗಿ ಲಂಚ ತೆಗೆದುಕೊಳ್ಳುವಂಥವರು ನಿನ್ನೊಳಗೆ ಇದ್ದಾರೆ. ಲಂಚ ತೆಗೆದುಕೊಳ್ಳುವಂಥವರು ನಿನ್ನಲ್ಲಿ ಇದ್ದಾರೆ. ಈ ದಿನ ಈ ವಾಕ್ಯ ಕೇಳುವಂಥವರಲ್ಲಿ ಲಂಚ ತೆಗೆದುಕೊಂಡು ದುಡ್ಡು ಕೂಡಿಟ್ಟುಕೊಳ್ಳುವಂಥವರು, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವಂಥವರು, ಅಕ್ರಮವಾಗಿ ಸಂಪಾದಿಸುವಂಥವರು ಇದ್ದಾರೆ. ಅದಕ್ಕಾಗಿಯೇ ದೇವರು ಮಾತಾಡ್ತಿದ್ದಾರೆ. ನ್ಯಾಯವಾಗಿ ಅಲ್ಲದೆ ಅನ್ಯಾಯವಾಗಿ ದುಡ್ಡು ಸಂಪಾದಿಸುವಂಥವರು ಇದ್ದಾರೆ. ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ಗೆಹಜಿ ದೇವರ ಹೆಸರಿನಲ್ಲಿ, ದೇವರ ಸೇವೆಯ ಹೆಸರಿನಲ್ಲಿ ಅನ್ಯಾಯವಾಗಿ ಸಂಪಾದಿಸ್ತಾನೆ. ಯಸ್, ಇದ್ದಾರೆ. ಈ ದಿನವೂ ಕೂಡ ದೇವರ ಹೆಸರಲ್ಲಿ, ದೇವರ ಸೇವೆಯ ಹೆಸರಲ್ಲಿ, ದೇವರ ಪ್ರೀತಿಯ ಹೆಸರಲ್ಲಿ ಅನ್ಯಾಯವಾಗಿ ಸಂಪಾದಿಸುವವರು ಇದ್ದಾರೆ. ಏನಾದನು ಗೆಹಜಿ? ಕುಷ್ಠರೋಗದಿಂದ ನಶಿಸಿ ಹೋದ. ದೇವರಿಗೆ ಸಂಬಂಧಪಟ್ಟದ್ದನ್ನು ದೇವರಿಗೆ ಕೊಡಲಾರದೆ ಅವುಗಳನ್ನು ಬಚ್ಚಿಟ್ಟುಕೊಂಡವರು ಇದ್ದಾರೆ. ಆಕಾನನ್ನು ಬಚ್ಚಿಟ್ಕೊಂಡದ್ದು ಏನು ಗೊತ್ತಾ ನಿಮ್ಗೆ? ನಮ್ಮೆಲ್ಲರಿಗೆ ಗೊತ್ತಿರೋದೇನೆಂದರೆ, ಆಕಾನನ್ನು ಬಂಗಾರದ ಪಾತ್ರೆಗಳನ್ನು ಬಚ್ಚಿಟ್ಟುಕೊಂಡ, ಅಷ್ಟೇ ಗೊತ್ತು ನಮಗೆ. ಆದರೆ ದೇವರು ಕೊಟ್ಟ ಆಜ್ಞೆಯೇನ್ ಗೊತ್ತಾ? ಬೆಳ್ಳಿ ಬಂಗಾರವು ನನಗೆ ಸಂಬಂಧಪಟ್ಟವುಗಳಾಗಿವೆ. ಯೆರಿಕೋವಿಗೆ ಹೋಗಿ ಸಮಸ್ತವನ್ನು ಸುಟ್ಟು ಹಾಕಿರಿ, ಆದರೆ ಬೆಳ್ಳಿ ಬಂಗಾರವನ್ನು ಮಾತ್ರ ನನ್ನ ಬಳಿಗೆ ತನ್ನಿರಿ, ನನ್ನ ಆಲಯಕ್ಕೆ ತನ್ನಿರಿ ಅನ್ನುತ್ತಾರೆ. ಅಂದರೆ ಆ ದಿನ ಆಕಾನನು ಮುಚ್ಚಿಟ್ಟಿದ್ದೇನು? ದೇವರಿಗೆ ಕೊಡಬೇಕಾದದ್ದನ್ನು ಮುಚ್ಚಿಡುತ್ತಾನೆ, ದೇವರಿಗೆ ಸಮರ್ಪಿಸಬೇಕಾದದ್ದನ್ನು ಮುಚ್ಚಿಡ್ತಾನೆ. ಇಲ್ಲವೋ ಈ ದಿನ ವಾಕ್ಯ ಕೇಳುವವರಲ್ಲಿ ದೇವರಿಗೆ ಸಂಬಂಧಪಟ್ಟ ದಶಮ ಭಾಗವನ್ನು ಮುಚ್ಚಿಡುವಂಥವರು, ದೇವರಿಗೆ ಸಂಬಂಧಪಟ್ಟ ಕಾಣಿಕೆಯನ್ನು ಬಚ್ಚಿಡುವಂಥವರು, ದೇವರ ಸಭೆಗೆ ಕೊಡಬೇಕಾದ, ಸೇವಕನಿಗೆ ಕೊಡಬೇಕಾದ ಕಾಣಿಕೆಯನ್ನು ಒಳಗಡೆ ಬಚ್ಚಿಟ್ಟುಕೊಳ್ಳುವಂಥವರು ಇಲ್ಲವೋ? ಆಕಾನನು ಅದನ್ನೇ ಮಾಡ್ದ. ದೇವರಿಗೆ ಸಂಬಂಧಪಟ್ಟ ಕಾಣಿಕೆಯನ್ನು, ದೇವರಿಗೆ ಕೊಡಬೇಕಾದ ಬಂಗಾರವನ್ನು ತಾನು ಮುಚ್ಚಿಟ್ಟುಕೊಳ್ಳುತ್ತಾನೆ. ದಯವಿಟ್ಟು ಕೇಳಿರಿ, ದಶಮ ಭಾಗವು ದೇವರಿಗೆ ಸೇರಿದ್ದು ಎಂದು ಬೈಬಲ್ ಹೇಳ್ತದೆ.
ಆ ದಶಮ ಭಾಗವನ್ನು ಖಚಿತವಾಗಿಯೂ, ಅಂದರೆ ನೀವು ಸಂಪಾದಿಸುವ ಸಂಪಾದನೆಯಲ್ಲಿ ದಶಮ ಭಾಗ ನಿಮ್ಮ ಸ್ವಂತ ಸ್ಥಳೀಯ ಸಭೆಗೆ ನೀವು ಕೊಡಬೇಕು. ಆಕಾನನು ಮುಚ್ಚಿಟ್ಟಿರೋದು ದೇವರಿಗೆ ಸಂಬಂಧಪಟ್ಟ ಬಂಗಾರದ ಪಾತ್ರೆಗಳು. ಫಲಿತವಾಗಿ ಏನಾಯ್ತು? ಶಾಪ ಬಂತು. ಕೇವಲ ಆಕಾನನಿಗೆ ಶಾಪವೋ? ಇಲ್ಲ, ಅವನ ಕುಟುಂಬ ಸದಸ್ಯರೆಲ್ಲರಿಗೆ ಶಾಪ ಬಂತು. ದೇವರಿಗೆ ಕೊಡಬೇಕಾದ ಕಾಣಿಕೆಯನ್ನು, ದೇವರಿಗೆ ಸಮರ್ಪಿಸಬೇಕಾದ ಕಾಣಿಕೆಯನ್ನು, ದೇವರ ಸನ್ನಿಧಿಗೆ ತೆಗೆದುಕೊಂಡು ಬರಬೇಕಾದ ದಶಮ ಭಾಗವನ್ನು, ಪ್ರಿಯ ಸಹೋದರ ಸಹೋದರಿಯರೇ, ಮುಚ್ಚಿಡಬೇಡಿರಿ. ದೇವರಿಗೆ ಕೊಡಬೇಕಾದದನ್ನು ನಿಮ್ಮ ಸ್ವಂತ ಸ್ಥಳೀಯ ಸಭೆಗೆ, ಸಭಾಪಾಲಕರಿಗೆ ತೆಗೆದುಕೊಂಡು ಬರುವಂಥದ್ದೇ ಆಶೀರ್ವಾದಕರವಾಗಿರುತ್ತದೆ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಕೊಡಿಯಿರಿ, ಅದು ಕೂಡ ನ್ಯಾಯವಾಗಿ. ತೆಗೆದುಕೊಳ್ಳಿರಿ, ಅದು ಕೂಡ ನ್ಯಾಯವಾಗಿ. ಹಾಗೆ ಮಾಡದಿದ್ರೆ ಏನಾಗ್ತದೆ ಎಂದು ಬೈಬಲ್ನಲ್ಲಿದೆ. ಬೇಗನೆ ಓದುತ್ತೇನೆ ಕೇಳಿ. ನನ್ನನ್ನು ಮರೆತು ಹೋಗಿ ನರಹತ್ಯಕ್ಕಾಗಿ ಲಂಚ ತೆಗೆದುಕೊಳ್ಳುವಂಥವರು ನಿನ್ನಲ್ಲಿದ್ದಾರೆ. ಸಾಲ ಕೊಟ್ಟು ಬಡ್ಡಿ ತೆಗೆದುಕೊಂಡು ನೆರೆಯವನನ್ನು ಬಾಧಿಸಿ ನೀನು ಬಲವಂತವಾಗಿ ಅವರನ್ನು ದೋಚಿಕೊಳ್ಳುತ್ತಾ ಇದ್ದಿ. ಇದೇ ಕರ್ತನಾದ ಯೆಹೋವನ ನುಡಿ. ನೀನು ದೋಚಿಕೊಂಡ ಅನ್ಯಾಯದ ಲಾಭವು, ನೀನು ಮಾಡಿದ ನರಹತ್ಯಗಳನ್ನು ನಾನು ನೋಡಿ ನಾನು ನನ್ನ ಕೈಯನ್ನು ಬಡಿದುಕೊಳ್ಳುತ್ತಿದ್ದೇನೆ. ನಾನು ನಿನಗೆ ಶಿಕ್ಷೆ ವಿಧಿಸುವಂತಹ ಕಾಲದಲ್ಲಿ ತಾಳಿಕೊಳ್ಳುವುದಕ್ಕಾಗಿ ಬೇಕಾದ ಧೈರ್ಯವು ನಿನ್ನ ಹೃದಯದಲ್ಲಿ ಉಂಟೋ? ಸಹಿಸಿಕೊಳ್ಳುವಷ್ಟು ಧೈರ್ಯವು ನಿನಗೆ ಇದೆಯೋ? ಯೆಹೋವನೆಂಬ ನಾನೇ ಇದನ್ನು ನುಡಿದಿದ್ದೇನೆ, ಅದನ್ನು ನಾನು ನೆರವೇರಿಸ್ತೇನೆ. ದೇವರು ಹೇಳ್ತಿದ್ದಾರೆ ಏನೆಂದು? ನೀನು ಮಾಡ್ತಿರುವ ನೀಚವಾದ ಕಾರ್ಯಗಳನ್ನು ನಾನು ನೋಡಿದ್ದೇನೆ. ಬಡ್ಡಿಗಾಗಿ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ದೀರೋ ಅವರಿಗೆ ಬಾಧಿಸುವಂಥದ್ದು, ಅವರಿಗೆ ವೇದಿಸುವಂಥದ್ದನ್ನು, ಅವರನ್ನು ಕಾಡಿಸುವುದನ್ನು ನಾನು ನೋಡಿದ್ದೇನೆ. ಲಂಚವನ್ನು ತೆಗೆದುಕೊಳ್ಳುತ್ತಾ ಅನ್ಯಾಯವಾಗಿ ಸಂಪಾದಿಸುತ್ತಾ ನನಗೆ ಸಂಬಂಧಿಸಿರುವುದನ್ನು ಉಪಯೋಗಿಸುವುದನ್ನು ನಾನು ನೋಡಿದ್ದೇನೆ. ಶಿಕ್ಷಿಸಲಿಕ್ಕಿದ್ದೇನೆ. ಸ್ವಲ್ಪ ಹಿಂದಕ್ಕೆ ಹೋದ್ರೆ ಒಂದು ದೊಡ್ಡ ಲಿಸ್ಟ್ ಇದೆ, ನೋಡಿಕೊಳ್ಳೋಣ ಅಂತೀರಾ? 8th verse ನೋಡಿಕೊಳ್ಳೋಣ ಬನ್ನಿರಿ. ನೀನು ನನ್ನ ಪವಿತ್ರ ವಸ್ತುಗಳನ್ನು ಅಲಕ್ಷ್ಯ ಮಾಡುತ್ತಾ ಇದ್ದಿ. ನಾನು ನೇಮಿಸಿದ ಸಬ್ಬತ್ ದಿನಗಳನ್ನು ಹೊಲೆ ಮಾಡಿದ್ದಿ. ಚಾಡಿಕೋರರು, ಕೊಲೆಗಾರರು ನಿನ್ನಲ್ಲಿ ನೆಲೆಸಿದ್ದಾರೆ. ಗುಡ್ಡಗಳ ಮೇಲೆ ಯಜ್ಞಶೇಷ ತಿನ್ನುವಂಥವರು ನಿನ್ನ ಮಧ್ಯದಲ್ಲಿ ವಾಸಿಸುತ್ತಿದ್ದಾರೆ. ನಿನ್ನೊಳಗೆ ಕಾಮ ವಿಚಾರ ಚೇಷ್ಟೆಗಳು ನಡೆಯುತ್ತಾ ಇವೆ. ತನ್ನ ತಂದೆಗೆ ಮಾನಭಂಗ ಮಾಡುವವರು ನಿನ್ನಲ್ಲಿದ್ದಾರೆ. ಅಶುದ್ಧಳಾದ ಅಶುಚಿಯಾಗಿರುವವಳನ್ನು ಕೆಡಿಸುವಂಥವರು ನಿನ್ನಲ್ಲಿ ವಾಸವಾಗಿದ್ದಾರೆ. ಒಬ್ಬನು ನೆರೆಯವನ ಹೆಂಡತಿಯೊಂದಿಗೆ ಕೂಡಿ ದುರಾಚಾರ ನಡೆಸುವನು. ಮತ್ತೊಬ್ಬನು ಕಾಮಾತುರನಾಗಿ ತನ್ನ ಸೊಸೆಯನ್ನೇ ಅಪವಿತ್ರಗೊಳಿಸುವನು. ಮತ್ತೊಬ್ಬನು ತಂದೆಯ ಮಗಳೇ ಆದ ತಂಗಿಯ ಮಾನವನ್ನು ಭಂಗಪಡಿಸುವನು. ನನ್ನನ್ನು ಮರೆತು ಹೋಗಿ ನರಹತ್ಯಕ್ಕಾಗಿ ಲಂಚ ತೆಗೆದುಕೊಳ್ಳುವಂಥವರು ನಿನ್ನಲ್ಲಿದ್ದಾರೆ. ಸಾಲ ಕೊಟ್ಟು ಬಡ್ಡಿ ತೆಗೆದುಕೊಳ್ಳುವಂಥವರು ನಿನ್ನಲ್ಲಿದ್ದಾರೆ. ಬಾಧಿಸುವವರು ನಿನ್ನಲ್ಲಿದ್ದಾರೆ. ಇವರೆಲ್ಲರನ್ನು ನಾನು ನೋಡ್ತಿದ್ದೇನೆ. ನೋಡಿ, ನನ್ನ ಕೈಯನ್ನು ಬಡಿದುಕೊಳ್ಳುತ್ತಾ ಇದ್ದೇನೆ. ಅವರನ್ನು ಶಿಕ್ಷಿಸಲಿಕ್ಕಿದ್ದೇನೆ. ಇಲ್ಲಿರೋ ಲಿಸ್ಟ್ ನೋಡಿದೀರಾ? ಲಿಸ್ಟ್ನಲ್ಲಿ ಯಾವ ಯಾವ ಅಂಶಗಳಿವೆ ಎಂದು ನೋಡಿದೀರಾ? ಚಾಡಿ ಹೇಳುವಂಥವರಿದ್ದಾರೆ. ಕಾಮ ವಿಕಾರ ಚೇಷ್ಟೆಗಳಿಂದ ತಮ್ಮ ಶರೀರವನ್ನು ಮಲಿನ ಮಾಡಿಕೊಳ್ಳುವಂಥವರಿದ್ದಾರೆ. ಯಾರು ಏನಾಗ್ತಾರೆಂದು ನೋಡದೆ ನೀಚವಾದ ಕಾರ್ಯಗಳು, ದೌರ್ಭಾಗ್ಯವಾದ ಕಾರ್ಯಗಳು ಮಾಡುವಂಥವರಿದ್ದಾರೆ. ವಿವಾಹ ಆಗುವ ಮುಂಚೆಯೇ ಅಪವಿತ್ರವಾದ ಕಾರ್ಯಗಳಿಗೆ ಒಳಗಾದಂತಹ ಹುಡುಗರು ಇದ್ದಾರೆ. ಸಂಬಂಧದಲ್ಲಿ ಮಾವ ಆದರೂ, ಸಂಬಂಧದಲ್ಲಿ ತಂದೆಯಾದರೂ, ಸಂಬಂಧದಲ್ಲಿ ಚಿಕ್ಕಪ್ಪ ಆದರೂ, ಅಣ್ಣ ಆದರೂ, ತಂಗಿಯಾದರೂ, ಸೊಸೆಯಾದರೂ ಲಕ್ಷಿಸಲಾರದೆ ನೀಚವಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ತಮ್ಮ ಕೋರಿಕೆಯನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಬಿದ್ದೋದಂಥವರು ನಿನ್ನಲ್ಲಿದ್ದಾರೆ. ಇಂಥವರು ನಿನ್ನಲ್ಲಿರುವುದನ್ನು ನಾನು ನೋಡಿದ್ದೇನೆ. ಅವರು ಮಾಡುವ ಪಾಪಕೃತ್ಯಗಳನ್ನು ನೋಡಿದ್ದೇನೆ. ನನ್ನ ಕೈಗಳನ್ನು ಬಡಿದುಕೊಂಡಿದ್ದೇನೆ. ಅವರಿಗೆ ಹೇಳಬೇಕಾದ ವಿಷಯವನ್ನು ಹೇಳ್ತಿದ್ದೇನೆ. ಏನದು? ನಾನು ಅಂಥವರನ್ನು ಶಿಕ್ಷಿಸಲಿಕ್ಕಿದ್ದೇನೆ. ದೇವರು ನಂತರ ಪ್ರಶ್ನಿಸುತ್ತಾರೆ, ನಾನು ನಿಮ್ಮನ್ನು ಶಿಕ್ಷಿಸುವಂತಹ ಕಾಲದಲ್ಲಿ ನೀವು ಮಾಡಿರುವ ಪಾಪಿಷ್ಟ ಕಾರ್ಯಗಳು, ನೀಚವಾದ ಕಾರ್ಯಗಳು ನಾನು ನೋಡಿ ನನ್ನ ಕೈ ಬಡಿದುಕೊಳ್ಳುತ್ತಾ ನಿಮ್ಮನ್ನು ಶಿಕ್ಷಿಸಲಿಕ್ಕಿದ್ದೇನೆ. ನಿಮ್ಮ ಮೇಲೆ ನನ್ನ ಉಗ್ರತೆ ಸುರಿಯ ಮಾಡಲಿಕ್ಕಿದ್ದೇನೆ. ತಾಳಿಕೊಳ್ಳುವ ಶಕ್ತಿ ನಿಮಗಿದೆಯಾ? ಸಹಿಸಿಕೊಳ್ಳುವ ಧೈರ್ಯ ನಿಮಗಿದೆಯಾ ಎಂದು ದೇವರು ಪ್ರಶ್ನಿಸುವಾಗ ಉತ್ತರಿಸುವ ಧೈರ್ಯ ಈ ವಾಕ್ಯ ಕೇಳುವವರಲ್ಲಿ ಯಾರಿಗಾದರೂ ಇದೆ ಅಂತೀರಾ? ನಾನೇ ಮಾತು ಕೊಟ್ಟಿದ್ದೇನೆ, ನೆರವೇರಿಸುತ್ತೇನೆ. ಪಾಪಿಷ್ಟ ಕಾರ್ಯಗಳನ್ನು ಮಾಡುತ್ತಾ, ನೀಚವಾದ ಕಾರ್ಯಗಳನ್ನು ಮಾಡುತ್ತಾ, ನಾನಿದ್ದೇನೆಂದು ತಿಳ್ಕೊಂಡ್ರು ಕೂಡ, ನೋಡ್ತಿದ್ದೇನೆಂದು ತಿಳ್ಕೊಂಡ್ರು ಕೂಡ ಲಕ್ಷಿಸಲಾರದೆ ಜೀವಿಸುವಂತವರನ್ನು ನಾನು ಶಿಕ್ಷಿಸುತ್ತೇನೆ. ಹಾಗೆ ಶಿಕ್ಷಿಸುವ ಕಾಲದಲ್ಲಿ ಯಾರು ಅಡ್ಡ ತಡೆಯುತ್ತಾರೆ ನೋಡ್ತೇನೆ. ಹಾಗೆ ಶಿಕ್ಷಿಸುವ ಕಾಲ ಬಂದಾಗ ಹೇಗೆ ಎದುರುಗೊಳ್ತೀರಿ ನೋಡ್ತೇನೆ. ಒಂದು ವೇಳೆ ಈ ದಿನವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಬಹುಶಃ ನಿಮ್ಮ ಸಂಗಡವೇ ಮಾತಾಡ್ತಿರಬಹುದು. ದೇವರು ಬಹುಶಃ ನಿಮಗೇ ನೇರವಾಗಿ ಹೇಳ್ತಿರಬಹುದು. ಈ ದಿನ ಒಂದು ವೇಳೆ ನೀವು ಮಾಡ್ತಿರುವ ಪಾಪವನ್ನು ದೇವರು ನೋಡಿ ನಿಮ್ಮನ್ನು ಶಿಕ್ಷಿಸಲಿಕ್ಕಿರುವುದಾದರೆ ಏನ್ ಮಾಡ್ಬೇಕು?
ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ಕನಿಕರವನ್ನು ಹೊಂದಿಕೊಳ್ಳುತ್ತಾನೆ ಎಂದು ಬೈಬಲ್ ಹೇಳ್ತದೆ. ಈ ದಿನ ದೇವರು ನಿಮ್ಮ ಸಂಗಡವೇ ಮಾತಾಡ್ತಿದ್ದಾರೆ. ನಂಬರ್ 1, ನಡತೆ. ನಿಮ್ಮ ನಡತೆ ಸರಿಯಾಗಿಲ್ಲದೇ ಇರೋದಾದ್ರೆ, ಕ್ರಿಸ್ತನನ್ನು ಹಿಂಬಾಲಿಸಬೇಕಾದ ನೀವು ಲೋಕವನ್ನು ಹಿಂಬಾಲಿಸುವುದಾದ್ರೆ ಜಾಗ್ರತೆ. ನಂಬರ್ 2, ಮಾತು. ನಿಮ್ಮ ಮಾತಿನ ವಿಧಾನ ಸರಿಯಾಗಿಲ್ಲದಿದ್ದರೆ ಎಚ್ಚರ. ಸುಳ್ಳುಗಳಿಂದಲೂ ವಾದಗಳಿಂದಲೂ ಕಾಲಕ್ಷೇಪ ಮಾಡ್ತಾ ನಿಮ್ಮ ಜೀವಿತ ನಾಶ ಮಾಡಿಕೊಳ್ತಿರೋದಾದ್ರೆ, ಚಾಡಿ ಹೇಳುವವರಾಗಿಯೂ ದೂಷಿಸುವವರಾಗಿಯೂ ನಿಂದಿಸುವವರಾಗಿರೋದಾದ್ರೆ ಎಚ್ಚರ. ಮತ್ತು ಕೊನೆಯದಾಗಿ, ಲಂಚ ತೆಗೆದುಕೊಳ್ಳುತ್ತಾ ಅಕ್ರಮವಾಗಿ ಸಂಪಾದಿಸುತ್ತಾ ಬಡ್ಡಿಗೆ ಸಾಲ ಕೊಡ್ತಾ ಮನುಷ್ಯರಿಗೆ ಬಾಧಿಸುತ್ತಾ, ಅಷ್ಟು ಮಾತ್ರವಲ್ಲ ಕಾಮ ವಿಕಾರ ಚೇಷ್ಟೆಗಳಿಂದ ನಿಮ್ಮನ್ನು ನಿಮ್ಮ ಶರೀರವನ್ನು ಮಲಿನ ಮಾಡಿಕೊಳ್ತಿರೋದಾದ್ರೆ, ದೇವರು ಈ ದಿನ ನಿಮ್ಮ ಸಂಗಡ ಮಾತಾಡಿದ್ದಾರೆ. ಆತನು ನಿಮ್ಮೊಂದಿಗೆ ಮಾತಾಡ್ತಾ ಹೇಳ್ತಿದ್ದಾರೆ, ನೀವು ಮಾಡ್ತಿರುವ ಪಾಪಿಷ್ಟ ಕಾರ್ಯಗಳಿಗೆ ನಾನು ಶಿಕ್ಷಿಸ್ಲಿಕ್ಕಿದ್ದೇನೆ. ಆ ಶಿಕ್ಷೆ ಯಾವ ರೀತಿ ಬಂದು ಬೀಳುತ್ತೆ ಯಾರಿಗೂ ಗೊತ್ತಿಲ್ಲ. ಗೆಹೇಜಿ ಮಾಡಿರುವ ಪಾಪಕ್ಕೆ ಆ ದಿನ ಶಿಕ್ಷೆ ಬಂದಿತು. ಯಾವ ಕುಷ್ಠರೋಗ ನಾಮಾನನನ್ನು ಬಿಟ್ಟು ಹೋಯ್ತೋ ಅದೇ ಕುಷ್ಠರೋಗ ಗೆಹೇಜಿಗೆ ಅಂಟಿಕೊಂಡಿತು. ಆ ದಿನ ಗೆಹೇಜಿಗೆ ಆ ಕುಷ್ಠರೋಗ ಅಂಟಿಕೊಂಡಾಗ ತಕ್ಷಣವೇ ಶಿಕ್ಷೆಗೆ ಅವನು ಪಾತ್ರನಾದ. ಬೆಲ್ಶಚ್ಚರನು ಮಾಡಿದ ಪಾಪಕ್ಕೆ ದೇವರು ಶಿಕ್ಷೆ ವಿಧಿಸುತ್ತಾ, ಮೆನೆ ತೆಕೇಲು ಫಾರ್ಸಿನ್, ನಿನ್ನ ಆಳ್ವಿಕೆಯನ್ನು ನಾನು ತಕ್ಕಡಿಯಲ್ಲಿಟ್ಟು ತೂಕ ಮಾಡಿದ್ದೇನೆ, ಕಡಿಮೆಯಾಗಿ ಕಂಡು ಬಂದೆ, ಸಾಯಿ ಅಂದಾಗ ಅದೇ ದಿನ ರಾತ್ರಿ ಬೆಲ್ಶಚ್ಚರನು ಕೊಲ್ಲಲ್ಪಟ್ಟ. ನೆಬೂಕದ್ನೆಚ್ಚರನು ತನ್ನ ರಾಜಧಾನಿಯನ್ನು ನೋಡಿ, ತನ್ನ ಪಟ್ಟಣಗಳನ್ನು ನೋಡಿ ಹೆಮ್ಮೆಪಟ್ಟು, ಆಹಾ ಎಂತ ದೊಡ್ಡ ರಾಜ ನಾನು ಅಂದುಕೊಂಡ. ದೇವರು ಕೋಪಗೊಳ್ಳುತ್ತಾರೆ. ನೆಕ್ಸ್ಟ್ ಡೇ ನೆಬೂಕದ್ನೆಚ್ಚರ ರಾಜನು, ಬಾಬೆಲ್ ಸಾಮ್ರಾಜ್ಯವನ್ನು ಪರಿಪಾಲಿಸಿದ ರಾಜನು ಮೃಗವಾಗಿ ಮಾರ್ಪಟ್ಟ. ದೇವರು ಕೋಪಗೊಂಡು ಶಿಕ್ಷಿಸುವುದಾದರೆ ತಪ್ಪಿಸಿಕೊಳ್ಳುವ ಚಕ್ರವರ್ತಿ ಯಾರಾದರೂ ಇದ್ದಾರೋ? ದೇವರು ಕೋಪಗೊಂಡು ಶಿಕ್ಷಿಸುವುದಾದರೆ ತಾಳಿಕೊಳ್ಳುವ ರಾಜನು ಯಾರಾದರೂ ಇದ್ದಾರೋ? ಅಧಿಕಾರಿ ಯಾರಾದರೂ ಇದ್ದಾರೋ? ಸಾಮಾನ್ಯನು ತಾಳಿಕೊಳ್ಳಲಾಗ್ತದೋ? ಈ ದಿನ ದೇವರು ನಿಮ್ಮ ಸಂಗಡ ಮಾತಾಡಿ ನಿಮಗೆ ನೇರವಾಗಿ ಹೇಳ್ತಿದ್ದಾರೆ, ನೀವು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ನಾನು ಕೋಪಗೊಂಡಿದ್ದೇನೆ. ಉಗ್ರ ಕೋಪಗೊಂಡವನಾಗಿ ನಿನ್ನನ್ನು ಶಿಕ್ಷಿಸಲಿಕ್ಕಿದ್ದೇನೆ. ಆ ಶಿಕ್ಷೆ ಶೀಘ್ರದಲ್ಲೇ ನಿನಗೆ ಕಳಿಸ್ಲಿಕ್ಕಿದ್ದೇನೆ. ತಾಳಿಕೊಳ್ಳುವ ಶಕ್ತಿ ನಿನಗಿದೆಯಾ? ಸಹಿಸಿಕೊಳ್ಳುವ ಧೈರ್ಯ ನಿನಗಿದೆಯಾ ಎಂದು ದೇವರು ಪ್ರಶ್ನಿಸುತ್ತಿರುವಾಗ, ಈ ದಿನ ಶಿಕ್ಷೆ ಅನುಭವಿಸುತ್ತಲೇ ಮುಂದೆ ವರಿಯುವಿರೋ, ಇಲ್ಲವೇ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಪಶ್ಚಾತ್ತಾಪ ಪಡುವಿರೋ? ನಿಮ್ಮ ಇಷ್ಟ. ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ತಲೆಬಾಗಿಸಿ. ದೇವರೇ, ನನ್ನನ್ನು ಕ್ಷಮಿಸಿರಿ. ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲ ಇರಬೇಕೆಂಬ ಆಸೆಯಂತೂ ಇದೆ. ನಿಮ್ಮ ಗುಡಾರದಲ್ಲಿ ನಿತ್ಯವೂ ನಿವಾಸಿಸಬೇಕೆಂಬ ಕೋರಿಕೆಯಂತೂ ಇದೆ. ಆದರೆ ನನ್ನ ನಾಲಿಗೆ ಸರಿಯಾದದ್ದಲ್ಲ, ನನ್ನ ಮಾತಿನ ವಿಧಾನಗಳು ಸರಿಯಾಗಿಲ್ಲ. ಸುಳ್ಳು ಹೇಳಲಾರದಂತೆ ಒಂದು ಕೆಲಸ ಮಾಡೋದಿಲ್ಲ. ಅವರ ಕುರಿತು ಚಾಡಿ ಈ ಕಡೆ ಚಾಡಿ ಆ ಕಡೆ ಹೇಳಲಾರದೆ ಬದುಕಲಾರೆನು. ಚಾಡಿ ಹೇಳುತ್ತೇನೆ, ಜಗಳವಾಡುತ್ತೇನೆ, ಬಾಯಿಗೆ ಬಂದಂತೆ ಬೈಯುತ್ತೇನೆ. ದೇವರೇ, ನನಗಿರುವ ಬಲಹೀನತೆ, ನನ್ನಲ್ಲಿರುವ ಲೋಪ ಏನೆಂದು ಈ ದಿನ ನನಗೆ ಬಯಲುಪಡಿಸಿದ್ದೀರಿ. ನನ್ನನ್ನು ಕ್ಷಮಿಸಿರಿ ದೇವರೇ ಎಂಬುದಾಗಿ ಯಾರ್ಯಾರು ಈ ದಿನ ಪ್ರಾರ್ಥನೆ ಮಾಡ್ತಿದ್ದಾರೆ ದೇವರೇ, ಅವರೆಲ್ಲರನ್ನು ಕ್ಷಮಿಸಿರಿ. ಹೇಯವಾದ ಕಾರ್ಯಗಳು ನಡೆಯುತ್ತಿವೆ ಎಂದು, ಅಕ್ರಮವಾಗಿ ಸಂಪಾದಿಸುವುದು ತಪ್ಪೆಂದು, ಸಂಬಂಧದಲ್ಲಿ ಯಾರು ಏನಾಗ್ತಾರೆಂದು ನೋಡದೆ ನೀಚವಾದ ಕಾರ್ಯಗಳನ್ನು ಮಾಡ್ತಿರುವವರನ್ನು ನೀವು ನೋಡ್ತಿದ್ದೀರಿ ಎಂದು, ನೋಡಿ ಶಿಕ್ಷಿಸ್ಲಿಕ್ಕಿದ್ದೀರೆಂದು ನೇರವಾಗಿ ಮಾತಾಡಿದ್ದೀರಿ ದೇವರೇ. ದೇವರೇ, ಅನೇಕ ಸಾವಿರಾರು ಜನರು ಈ ದಿನ, ದೇವರೇ, ನೀವು ಶಿಕ್ಷಿಸುವುದಾದರೆ ತಾಳಿಕೊಳ್ಳುವ ಶಕ್ತಿ ನಮಗಿಲ್ಲ, ನೀವು ಉಗ್ರ ಕೋಪಗೊಳ್ಳುವುದಾದರೆ ಸಹಿಸಿಕೊಳ್ಳುವ ಶಕ್ತಿ ನಮಗೆ ಇಲ್ಲ. ಮಾಡಿರುವ ತಪ್ಪುಗಳಿಗಾಗಿ ದೇವರೇ ನಮ್ಮನ್ನು ಕ್ಷಮಿಸಿರಿ. ನಿಮ್ಮ ದೃಷ್ಟಿಯಲ್ಲಿ ನಾವು ಮಾಡಿರುವ ನೀಚವಾದ ಕಾರ್ಯಗಳಿಗಾಗಿ ನಮ್ಮನ್ನು ಮನ್ನಿಸಿರಿ ಎಂದು, ಕ್ಷಮಿಸಿರಿ ಎಂದು, ಇನ್ನೆಂದಿಗೂ ಆ ಪಾಪದ ತಂಟೆಗೆ ಹೋಗಲಾರದಂತೆ ಪರಿಶುದ್ಧವಾದ ಜೀವಿತ ದಯಪಾಲಿಸಿರಿ ಎಂದು ಯೇಸಯ್ಯ ಯಾರ್ಯಾರು ಈ ದಿನ ಪ್ರಾರ್ಥನೆ ಮಾಡ್ತಿದ್ದಾರೋ, ನೀತಿ ನಿಜಾಯಿತಿಯನ್ನು ಹಾಳು ಮಾಡಿಕೊಳ್ಳದಂತೆ ನಿಮ್ಮ ಗುಡಾರದಲ್ಲಿ ನಿತ್ಯವೂ ಜೀವಿಸುವ ಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.